ದೇವರ ನಾಮಸ್ಮರಣೆ, ಭಕ್ತರ ಜಯಘೋಷ, ಡೊಳ್ಳಿನ ಸದ್ದು, ಸೋಮನ ಕುಣಿತದ ವೈಭವ ಇವೆಲ್ಲಕ್ಕೂ ಸಾಕ್ಷಿಯಾಗಿರುವುದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಕೆಜಿ ಟೆಂಪಲ್. ಪ್ರತಿ ಮಂಗಳವಾರ ಇಲ್ಲಿ ನಡೆಯೋ ವಿಶೇಷ ಪೂಜೆ, ಧಾರ್ಮಿಕ ಆಚರಣೆ, ಪಲ್ಲಕ್ಕಿ ಉತ್ಸವ ಸಾವಿರಾರು ಭಕ್ತರನ್ನ ತನ್ನತ್ತ ಸೆಳೆದಿದೆ. ಈ ಕುರಿತ ವಿಶೇಷ ವರದಿ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಕೆಜಿ ಟೆಂಪಲ್ನಲ್ಲಿ ಶ್ರೀ ಕಾಳಿಕಂಠೇಶ್ವರಿ ಅಮ್ಮನವರ ಪ್ರಮಥೇಶ್ವರ ಸ್ವಾಮಿ, ಶ್ರೀ ಅವಸರದಮ್ಮ, ಶ್ರೀ ದಾಡಿಯಮ್ಮ ಹಾಗೂ ಶ್ರೀ ಜೀಗನಹಳ್ಳಿ ಅಮ್ಮ ಸೇರಿದಂತೆ 5 ದೇವತೆಗಳು ನೆಲೆಸಿದ್ದು ಪ್ರತಿ ಮಂಗಳವಾರ ವಿಶೇಷ ಅಲಂಕಾರ, ಅಭಿಷೇಕ ಹಾಗೂ ಮಹಾಪೂಜೆಗಳು ಭಕ್ತಿ ಭಾವದಿಂದ ನೆರವೇರುತ್ತೆ. ಪೂಜಾ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳು ಈಡೇರಲೆಂದು ಹರಕೆ ಕಟ್ಕೊಳ್ತಾರೆ. ಈಗಾಗಲೇ ಹರಕೆ ಫಲಿಸಿದ ಭಕ್ತರು ದೇವರಿಗೆ ಕಾಣಿಕೆ ಸಲ್ಲಿಸಿ ತಮ್ಮ ಹರಕೆಗಳನ್ನು ತೀರಿಸುತ್ತಾರೆ. ಇದೇ ಸಂದರ್ಭದಲ್ಲಿ ಶ್ರೀ ಕಾಳಿಕಂಠೇಶ್ವರಿ ಅಮ್ಮನವರ ಮುಖ್ಯ ಅರ್ಚಕರಾದ ಕಾಂತರಾಜ್ ಅವರು ದೇವಾಲಯದ ಇತಿಹಾಸ, ವಿಶೇಷ ಪೂಜೆಗಳ ಮಹತ್ವ ಹಾಗೂ ಭಕ್ತರ ನಂಬಿಕೆಗಳ ಕುರಿತು ಮಾಹಿತಿ ಕೊಟ್ಟರು. ಇದರ ವಿಶೇಷ ಏನು ಅಂದ್ರೆ, ಈ ಸುತ್ತ ಹಳ್ಳಿಗೂ ಇದು ಏನು ಹಸುಕರು ಏನು ಹಾಕುತ್ತೆ, ಅವಾಗ ಒಂದು ಗೆಣ್ಣಾನೊಂದು ತರ್ತಾರೆ, ಮಡ್ಲಾಕಿ ತಂದು ಕೊಡ್ತಾರೆ. ಎಲ್ಲ ಈ ನಮ್ಮ ತುಮಕೂರು ಡಿಸ್ಟಿಕ್ಕಿಗೆ ಎಲ್ಲ ಊರ ಕಡೆಯಿಂದನೂ ಮನೆ ದೇವ್ರ ಥರ ಒಂದು ಅರ್ಕೆ ಮಾಡ್ಕೊಂಬಂದು ವರ್ಷ ಯಾವಾಗ ಒಂದು ಹೊಸದು ಮನೆ ಪೂಜೆ ಕಾರ್ಯಕ್ರಮ ಮತ್ತು ಹಸುಕರು ಹಾಕಿದ್ರೆ, ಒಂದು ಗುರುಪ್ರವೇಶ ಇದ್ದರೆ, ಒಂದು ಹಬ್ಬ ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಒಂದು ಈಡ್ಗಾಯಿ ತೊಗೊಂಡು ಹೋಗಿ ಅಲ್ಲಿ ಊರಲ್ಲಿ ಪೂಜೆ ಮಾಡಿ ಮುಂದೆ ಹಬ್ಬಗಳು ಎಲ್ಲ ಮುಂದೆ ಆಚರಿಸ್ತಾರೆ. ಈಗ 5 ದೇವರದ್ದು ಒಂದೊಂದು ವಿಶೇಷತೆ. 5 ದೇವ್ರದ್ದು 5 ಥರ ವಿಶೇಷತೆ ಇದೆ. ಇದು ದೊಡ್ಡ ಅಕ್ಕ ಥರ ಕಾಳಗಟ್ಟಮ್ಮ ಬಂದು ಅಕ್ಕ ಆಯ್ತದೆ, ಪಾತ್ರರಾಜ ತಮ್ಮ ಆಯ್ತಾನೆ, ದಾಳಿಯಮ್ಮ ತಂಗಿ ಆಯ್ತಾರೆ, ದೊಡ್ಡ ಹಸುದಮ್ಮ, ಚಿಕ್ಕ ಹಸುದಮ್ಮ ಅವರು ತಂಗಿ ಆಯ್ತಾರೆ, ಸಿಡಿಯಮ್ಮ. ಇಷ್ಟು ಜನ ಒಂದೇ ಜಾಗದಲ್ಲಿ ಇರೋದು. ಇವರು ಕಾಳಗಟ್ಟಮ್ಮ ಮೂಲ ದೊಡ್ಡ ದೇವರು, ಅದರಿಂದ ಇವರು ಎಲ್ಲರೂ ಬರ್ತಾರೆ. 5 ದೇವರು, 4 ದೇವರು. ಅದಕ್ಕೆ 4 ದೇವ್ರಿಗೂ 4 ಜನ ಪೂಜಾರಿ, 5 ಜನನೂ ಪೂಜಾರಿ ಇದ್ದಾರೆ. 5 ದೇವ್ರಿಗೂ ತಾಯಿಗೆ ವಿಶೇಷವಾದ ದಿನ ಮಂಗಳವಾರ ವಿಶೇಷವಾದ ದಿನ. ಇಲ್ಲಿ ಎಷ್ಟೋ ಜನ ಭಕ್ತರುಗಳು ಬರ್ತಾರೆ, ಅರ್ಕೆ ಮಾಡ್ಕೊಂಡಿರ್ತಾರೆ, ಕುರಿ ಮೇಕೆ ತಂದು ಕೊಡ್ತಾರೆ. ಪಾಡ ಅನ್ನೋದು ಒಂದು ಏನೋ ಒಂದು ಇದಕ್ಕೆ ಅರ್ಕೆ ಮಾಡ್ಕೊಂಡಿರ್ತಾರೆ, ಅರ್ಕೆ ಮಾಡಿಕೊಡ್ತೀವಿ ಅಂತ. ಈ ಪ್ರತಿಯೊಂದು ಹಸುಕರ ಏನೋ ಒಂದು ಬದುಕೋ ಮೂಮೆಂಟ್ ಇಲ್ಲ, ಇದು ಬೇಡ ಅಂದರೆ ಅದು ತಾಯಿ ಹೆಸರಲ್ಲಿ ಬಿಡ್ತಾರೆ, ಅದು ಬದುಕಂತಾರೆ, ತಿರ್ಗಾ ತಂದಿಲ್ಲಿ ಬಿಡ್ತಾರೆ. ಆ ಥರ ಒಂದು ವಿಶೇಷತೆ ಐತೆ. ಮತ್ತು ಒಂದು ಹಸು ಹಾಲು ಕೊಡ್ತಾ ಇರಲಿಲ್ಲ, ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ತೀರ್ಥ ತೊಗೊಂಡೋಗಿ ಹಾಕ್ತಾರೆ. ಅದು ಒಂದು ವಿಶೇಷತೆ ಐತೆ. ಮತ್ತು ಊರಲ್ಲಿ ಯಾರಿಗಾದರೂ ತೊಂದರೆ ಇದ್ದರೆ, ಈಗ ಕೆಲವ್ರಿಗೆ ಮಕ್ಕಳಾಗಲಿಲ್ಲ, ಸುಮಾರು ವರ್ಷ ಮಕ್ಕಳೇ ಇಲ್ಲ ಅಂದವ್ರು ಬಂದು ಇಲ್ಲಿ ಮರೆ ನೀರು ಹಾಕ್ಸ್ಕೊತಾರೆ. ಅವರು ಎಷ್ಟೋ ಜನ ಬಂದು ಇಷ್ಟು ವಾರ ಅಂತ ಮರೆ ನೀರು ಒಂದು ಅರ್ಕೆ ಅಂತ ಮಾಡ್ಕೊಂಡು ಹೋಗಿ ಆಗಿದ್ಮೇಲೆ ಬಂದು ತಿರ್ಗಿ ಅರ್ಕೆ ತೀರಿಸ್ಬಿಟ್ಟು ಹೋಗ್ತಾರೆ. ಇಲ್ಲೇ ಮುಡಿ ಕೊಡ್ತಾರೆ. ಮುಂದೆ ಮಜ್ಜಂಬಾವಿ ಐತೆ, ಅಲ್ಲಿ ಹೋಗ್ತಾರೆ, ಎಲ್ಲ ಗಂಗಮ್ಮನ ಮಾಡ್ತಾರೆ. ವಿಶೇಷತೆ ಅಂದರೆ ಗಂಗಮ್ಮ ಒಂದು ಹೆಣ್ಮಕ್ಳಿಗೆ ಯಾರು ಮಕ್ಕಳಾಗಲಿಲ್ಲ, ಲೇಟಾಗಿ ಮದುವೆ ಆಯ್ತದೆ, ಅವ್ರು ಬರ್ತಾರೆ, ಗಂಗಮ್ಮ ಅಂತ ಮಾಡ್ಕೊಂಡು ಹೋಗ್ತಾರೆ, ಇಲ್ಲಿ ಮರೆ ನೀರು ಹಾಕ್ಸ್ಕೊತಾರೆ. ಅವ್ರಿಗೆ ಎಲ್ಲ ಒಳ್ಳೆಯದಾಯ್ತು. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಶ್ರೀ ಪ್ರಮಥೇಶ್ವರ ಸ್ವಾಮಿ ಮುಖ್ಯ ಅರ್ಚಕರಾದ ಜೈಶಂಕರ್ ಅವರು ದೇವಾಲಯದ ಧಾರ್ಮಿಕ ಪರಂಪರೆ ಮತ್ತು ಪ್ರತಿ ಮಂಗಳವಾರ ನಡೆಯುವ ವಿಶೇಷ ಸೇವೆಗಳ ಕುರಿತು ನಾನು ಪ್ರಮಥೇಶ್ವರ ಸ್ವಾಮಿ ಅರ್ಚಕ ಹಾಗೂ ಸೇವಾ ಟ್ರಸ್ಟ್ನ ಸದಸ್ಯನಾಗೂ ಇರ್ತೀನಿ. ಇದು ನಮ್ಮ ತಾತ ಮುತ್ತಾದ ಕಾಲದಿಂದ ನಡ್ಕೊಂಡು ಬಂದಿರುವಂಥ ದೇವಾಲಯ. ಇದು 5 ದೇವರಿದೆ. 5 ಕಾಲ್ಗಟ್ಟಮ್ಮ, ಪ್ರಮಥೇಶ್ವರ ಸ್ವಾಮಿ, ದಾಳಿಯಮ್ಮ, ಅವಸರದಮ್ಮ ಮತ್ತು ಚಿಕ್ಕ ಅವಸರದಮ್ಮ, 4 ಕೋಮಿನ ಜನಾಂಗದವರು ನಾವಿಲ್ಲಿ ಪೂಜೆಯನ್ನು ಮಾಡ್ತೀವಿ ದೇವರುಗಳಿಗೆ. ಒಂದು ದೇವರಿಗೆ ಹಳ್ಳಿಕಾರ ಜನಾಂಗ, ಮತ್ತೊಂದು ಪಾತ್ರರಾಜ ಸ್ವಾಮಿಗೆ ವಾಲ್ಮೀಕಿ ಜನಾಂಗ, ಹಾಗೂ ದಾಳಿಯಮ್ಮ ಬಲಗೈ ಜನಾಂಗ, ದಲಿತ ಬಲಗೈ ಜನಾಂಗ, ಹಾಗೂ ಅವಸರದಮ್ಮ ಎಡಗೈ ದಲಿತ ಜನಾಂಗ ಪೂಜೆ ಮಾಡ್ಕೊಳ್ತಾ ಬಂದಿದ್ದೀವಿ. ನಮ್ಮ ತಾತನ ಕಾಲದಿಂದಲೂ ಇಲ್ಲಿ ನಾವು ಮಂಗಳವಾರ ವಿಶೇಷ ದಿನ ಈ ದೇವರಿಗೆ ಮುಖ್ಯವಾಗಿ. ಏಕೆಂದರೆ ಮಂಗಳವಾರ ಈ ದೇವಿಗೆ ವಿಶೇಷ ದಿನ ಆಗಿರೋದ್ರಿಂದ ಮಂಗಳವಾರ ಸಾವಿರಾರು ಜನ ಬರ್ತಾರೆ. ಶಿವಮೊಗ್ಗ, ಮೈಸೂರು, ಮಂಡ್ಯ, ಈ ಕಡೆ ಬೆಂಗಳೂರು, ಬಳ್ಳಾರಿ. ಆದ್ದರಿಂದ ಇಲ್ಲಿ ಮುಖ್ಯವಾಗಿ ನಮ್ಮ ತಾಯಿಗೆ ಹಸುಗಳು ಮುಖ್ಯವಾಗಿ ಇರೋದು. ತಾಯಿಗೆ ಏನಾದರೂ ಹಸುಗಳಿಗೆ ತೊಂದರೆ ಆಯಿತು ಅಂತಂದರೆ ತಾಯಿಗೆ ಹರಕೆ ಹೊತ್ಕೊಂತಾರೆ. ಆವಾಗ ಆ ಹಸು ಏನಾದರೂ ಕಾಯಿಲೆ ಇದ್ದರೆ ಕ್ಲಿಯರ್ ಆದರೆ ಬಂದು ಹರಕೆಯನ್ನು ತೀರಿಸ್ತಾರೆ ಭಕ್ತಾದಿಗಳು. ಅದೇ ರೀತಿ ನಾವು ಬೇರೆ ಬೇರೆ ಊರುಗಳಿಗೆ ನಾವು ದೇವ್ರುಗಳ್ನ ಹೋಗ್ತೀವಿ. ಭಕ್ತಾದಿಗಳು
ಶಿವಮೊಗ್ಗ ಕರ್ಕೊಂಡು ಹೋಗ್ತಾರೆ, ಬಳ್ಳಾರಿ, ಶಿವಮೊಗ್ಗ, ಬೆಂಗಳೂರು ಈ ಕಡೆ ಇನ್ನು ಸುತ್ತ ಒಂದು 100-150 ಹಳ್ಳಿಗೆ ನಾವು ದೇವ್ರ ಹೋಗ್ತೀವಿ. ಅಲ್ಲಿ ನಾವು ದೇವ್ರಿಗೆ ಅಂತ ಇಷ್ಟು ಅಮೌಂಟನ್ನು ಕಟ್ಟಿಸ್ಕೊತೀವಿ. ಆ ಅಮೌಂಟಲ್ಲಿ ಅಲ್ಲಿ ಹೋಗಿರೋಂಥ ಎಲ್ಲ ವಾದ್ಯ ವೃಂದದವ್ರಿಗೆ, ಅವ್ರಿಗೆ ಮತ್ತು ಅರ್ಚಕರಿಗೆ ನಾವು ಸ್ವಲ್ಪ ಎಲ್ಲರಿಗೂ ಆ ಅಮೌಂಟನ್ನು ಇದು ಮಾಡ್ಕೊತೀವಿ. ಈ ದೇವಸ್ಥಾನಕ್ಕೆ ಸರ್ಕಾರದಿಂದ ಏನೂ ಇದಿಲ್ಲ, ಆದರೆ ನಮ್ಮ ವಾಸಣ್ಣನವರು ಈಗ 2.5 ಕೋಟಿಯನ್ನು ಹಾಕ್ಕೊಟ್ಟಿದ್ರು. ಪೂರ್ತಿ ದೇವಸ್ಥಾನ ಸುತ್ತಲೂ ಏನು ಸಿಮೆಂಟ್ ರಸ್ತೆ ಇದಾಗಿದೆಯೇ ಪೂರ್ತಿ ಎಲ್ಲ ವಾಸಣ್ಣನವರ ಅವರೇ ನಮ್ಮ ಗೌರವಾಧ್ಯಕ್ಷರು. ಅವರ ಅನುದಾನದಲ್ಲಿ ನಮಗೆ ದೇವಸ್ಥಾನಕ್ಕೆ 2.5 ಕೋಟಿ ರೂಪಾಯಿಯನ್ನು ಹಾಕ್ಕೊಟ್ಟಿದ್ದಾರೆ. ಈಗ ನಮ್ಮ ದೇವಸ್ಥಾನ 2 ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ. ಅದಕ್ಕೂ ವಾಸಣ್ಣನವರ ಸಹಾಯನೇ ಮುಖ್ಯವಾಗಿರುತ್ತೆ. ಇಲ್ಲಿ ಭಕ್ತರು ಏನು ಅವರ ಅರ್ಕೆಯ ದುಡ್ಡನ್ನು ಉಂಡಿಗೆ ಹಾಕಿರ್ತಾರೋ ಆ ದುಡ್ಡಿನ ಮುಖಾಂತರ ಈ ದೇವಸ್ಥಾನ ನಿರ್ವಹಣೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. 2017ರಿಂದ ಶ್ರೀ ಕಾಳಿಕಂಠೇಶ್ವರಿ ಸೇವಾ ಟ್ರಸ್ಟ್ ಎಂಬ ಒಂದು ಸಂಸ್ಥೆಯನ್ನು ನಾವು ಇದು ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಈಗ ಅವರ ಮುಖಾಂತರ ಈ ನಮ್ಮ ಬಂದಿರುವಂಥ ದೇಣಿಗೆ ಹಣವನ್ನು ಎಲ್ಲ ಲೆಕ್ಕಾಚಾರ ಆಡಿಟ್ ಮಾಡಿಸ್ಕೊಂಡು ನಾವು ಈ ದೇವಾಲಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಎನ್ ಅಶೋಕಣ್ಣ ಅಂತ, ಕಾರ್ಯದರ್ಶಿಗಳು ಮಂಜುನಾಥ್ ವಕೀಲರು, ಹಾಗೆ ಖಜಾಂಚಿಯವರು ಶಿವಣ್ಣ ಅಂತ, ಹಾಗೆ 35 ಜನ ಸದಸ್ಯರಿದ್ದೀವಿ. ಪ್ರತಿ ಊರಿನ ಒಂದೊಂದು ಊರಿನ ಒಬ್ಬೊಬ್ಬರು ಸದಸ್ಯರಿದ್ದೀವಿ. ಇದು ಈ ದೇವರ 5 ವರ್ಷಕ್ಕೊಂದು ಬಾರಿ ವಿಜೃಂಭಣೆಯಿಂದ ನೇತ್ರಧಾರಣೆ ಅಂತ ನಡೆಯುತ್ತೆ. ಆಗ ಒಂದು 30,000-40 ಸಾವಿರ ಜನ ಬರ್ತಾರೆ. 5 ವರ್ಷಕ್ಕೊಂದು ಬಾರಿ ಅದು ಜಾತ್ರೆ ನಡೆಯುತ್ತೆ. 5 ವರ್ಷಕ್ಕೊಂದು ಜಾತ್ರೆ ಇರುತ್ತೆ. ಈಗ ಹೋದ ವರ್ಷ ನಡೆದಿದೆ 2022ರಲ್ಲಿ. ಮತ್ತೆ ಇನ್ನು ನೆಕ್ಸ್ಟು ಈಗ ನಡೆಯೋದು 30ನೇ ಇಸ್ವಿಗೆ ನೆಕ್ಸ್ಟು ಇನ್ನು ಜಾತ್ರೆ ಇರುತ್ತೆ. 5 ದೇವರಿಗೂ ನೇತ್ರಧಾರಣ ಮಾಡಿಸ್ತೀವಿ. 5 ದೇವ್ರಿಗೂ ಫಸ್ಟು 2 ದೇವ್ರಿಗೆ ಮಾಡ್ತೀವಿ. ನಂತರ 1 ತಿಂಗಳು ಬಿಟ್ಕೊಂಡು ಮತ್ತೆ 3 ದೇವರಿಗೆ ನೇತ್ರಧಾರಣ ಮಾಡಿಸಿ ಅದಕ್ಕೆ ಹೊಸದಾಗಿ ಬಣ್ಣವನ್ನು ಹಚ್ಚಿ ನಾವು ಇದು ರತ್ನಗಿರಿ ಅಂತ ಅಲ್ಲಿಂದಲೇ ಬಂದು ಅವರು ಬಣ್ಣವನ್ನು ಮಾಡೋದು. ನಾವು ಮೊದಲಿನಿಂದಲೂ ಭೂತಾಳೆಯಿಂದ ಅದಕ್ಕೆ ಇದು ಮಾಡಿ ಅವರು ನಮಗೆ ದೇವರ ನೇತ್ರಧಾರಣ ಮಾಡಿಕೊಡ್ತಾಯಿದ್ದಾರೆ. ಆ ದಿನ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತೆ. ಮಾತನಾಡಿದ್ರು. ದೇವಸ್ಥಾನದ ಕಮಿಟಿ ಕಾರ್ಯದರ್ಶಿ ಹಾಗೂ ವಕೀಲರಾದ ಡಿ ಮಂಜುನಾಥ್ ಅವರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕರೆ ಕೊಟ್ಟರು. ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ಈ ದೇವಸ್ಥಾನ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ನಾನು 2017ರಿಂದ ಇಲ್ಲಿವರೆಗೂ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮುಂಚೆ ಇದಿತ್ತು. ಈಗ ನಾವು ಟ್ರಸ್ಟ್ ಆದಮೇಲೆ ಈ ದೇವಸ್ಥಾನದ ತಾವೆಲ್ಲ ನೋಡಿರ್ಬೋದು, ಒಂದು ಇಂಪ್ರೂವ್ಮೆಂಟ್ ಆಗಿದೆ. ನಾವು ಇನ್ನೂ ಮುಂದೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಭಾಳ ಆಸೆ ಇದೆ. ಈ ದೇವಸ್ಥಾನಕ್ಕೆ ನಮ್ಮ ಜನಪ್ರಿಯ ಶಾಸಕರೇ ಗೌರವಾಧ್ಯಕ್ಷರು, ಅವರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿನ ಜನ ಸುತ್ತಮುತ್ತಲಿನ ಗ್ರಾಮಸ್ಥರುಗಳಾಗ್ಬೋದು ಮತ್ತು ಇಲ್ಲಿನ ಅರ್ಚಕರಾಗ್ಬೋದು ಈ ಟ್ರಸ್ಟ್ಗೆ ಒಂದು ವಿಶೇಷವಾಗಿ ಅವರು ಸಹಾಯವನ್ನು ಮಾಡ್ತಾ ಇದ್ದಾರೆ. ನಾವು ಅದೇ ರೀತಿ ಅವ್ರಿಗೂ ಕೋಪ್ರೇಷನ್ ಮಾಡ್ತಾ ಬರ್ತಾ ಇದ್ದೀವಿ. ಹಂಗಾಗಿ ಈ ದೇವಸ್ಥಾನ ಇನ್ನೂ ಒಂದು ಇಂಪ್ರೂವ್ಮೆಂಟ್ ಜೀರ್ಣೋದ್ಧಾರ ಆಗಬೇಕು, ಒಂದು ಡೆವಲಪ್ಮೆಂಟ್ ಆಗಬೇಕು ಅಂತೇಳಿ ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರ ಒತ್ತಾಸೆ ಇದೆ. ಅದರಂತೆ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಮಾಡ್ತೀವಿ. ಥ್ಯಾಂಕ್ ಯು. ಮಹಾಪೂಜೆಯ ನಂತರ ದೇವರುಗಳನ್ನ ಅಲಂಕೃತವಾಗಿ ಪಲ್ಲಕ್ಕಿಯಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ಈ ವೇಳೆ ಡೊಳ್ಳು, ತಮಟೆ ಸೇರಿದಂತೆ ಸಾಂಪ್ರದಾಯಿಕ ವಾದ್ಯಗಳ ನಾದ ಮೊಳಗಿದ್ರೆ ಸೋಮನ ಕುಣಿತ ಭಕ್ತರ ಗಮನ ಸೆಳೆಯುತ್ತೆ. ಈ ವೈಭವವನ್ನ ಕಣ್ತುಂಬಿಕೊಳ್ಳೋಕೆ ಸುತ್ತಮುತ್ತಲಿನ ಗ್ರಾಮಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಭಕ್ತಿ, ಸಂಪ್ರದಾಯ, ಜನಪದ ಸಂಸ್ಕೃತಿಯ ಸಂಗಮವಾಗಿ ಪ್ರತಿ ಮಂಗಳವಾರ ನಡೆಯೋ ಈ ಧಾರ್ಮಿಕ ಕಾರ್ಯಕ್ರಮ ಕೆಜಿ ಟೆಂಪಲ್ನ ವಿಶೇಷತೆಯಾಗಿ ಬೆಳೆದಿದ್ದು ಇಡೀ ಪ್ರದೇಶವನ್ನ ಭಕ್ತಿಮಯ ವಾತಾವರಣದಲ್ಲಿ ಮುಳುಗಿಸುತ್ತೆ. ಪ್ರತಿ ಮಂಗಳವಾರ ನಡೆಯೋ ವಿಶೇಷ ಪೂಜೆ, ಪಲ್ಲಕ್ಕಿ ಉತ್ಸವ ಹಾಗೂ ಸೋಮನ ಕುಣಿತದ ವೈಭವ ಭಕ್ತರನ್ನ ಆಧ್ಯಾತ್ಮಿಕ ಅನುಭವದತ್ತ ಕೊಂಡೊಯ್ದಿದೆ. ಕೆಜಿ ಟೆಂಪಲ್ ಇಂದು ಭಕ್ತರ ನಂಬಿಕೆಯ ಪ್ರಮುಖ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಕ್ಯಾಮರಾಮ್ಯಾನ್ ರಮೇಶ್ ಜೊತೆ ಶಿವರಾಜು ಕುಮಾರ್, ಫೋಕಸ್ ತುಮಕೂರು ನ್ಯೂಸ್, ಗುಬ್ಬಿ. ಜನವಾರ 3 ದಿವಪೂಜೆ ಪಡೆದಂತ ಶಿವನ ಕುಮಾರರೇ ಅಗಳವ ಮರ್ತ ಮನೆಗಿದ್ದಂತ ಗೌಡು ಮನೆ ಒಳಗೆ ಆವತ್ತಿ ಕೊಂದೆಯಮ್ಮ 6 ತಿಂಗಳು ಅಳಿಸಬಲ್ಲೆ, 3 ತಿಂಗಳು ಮುದ್ರಿಸಬಲ್ಲೆ, ಕುಲು ದೇವರನ್ನು ಕುಂಡ್ರಿಸಬಲ್ಲೆ, ಮನೆ ದೇವರನ್ನು ಮನಸ್ಸಬಲ್ಲೆ, ದುಷ್ಟರನ್ನು ಶಿಕ್ಷಿಸಬಲ್ಲೆ, ಶಿಷ್ಟರನ್ನು ಸಂರಕ್ಷಿಸಬಲ್ಲೆ, ಅನ್ನದಾನ ಮಾಡಿ
ಬಂದಂತ ಭಕ್ತರಿಗೆ ಭಾಗ್ಯವ ಕೊಡಬಲ್ಲೆ. ಶಿವ ಶಿವ ಎಂದರೆ ಶಿವನ ಸೃಷ್ಟಿಸಬಲ್ಲೆ. ಹರ ಹರ ಎಂದರೆ ಹರನ ವಧಿಸಬಲ್ಲೆ. ಮಗಳವ ಈ ನೀರಿ ಬಲವೊಂದು ವಿಶ್ವಕ್ಕೆ ಮಾಯದ ಬಲೆ ತಿನ್ನುವಂತ ಕಾಳಿಗಟ್ಟವ ನೀನು. ಮಗಳವ ಎಂತೆಂತ ದೂತರನ್ನು ಕಟ್ಟಿ ಬಂದಿದ್ಯಾ ಅಂದರೆ ನಾಗಭೂತರನ್ನು ಕಟ್ಟಿ ಬಂದಿದ್ದೀಯ, ಮೂಗಭೂತರನ್ನು ಕಟ್ಟಿ ಬಂದಿದ್ದೀಯ, ತೋರನ ಕಡಿಮೆ ಒಳಗೆ ಯಮದೈತರನ್ನು ಕಟ್ಟಿ ಬಂದಿದ್ದೀಯಮ್ಮ. ಬಂದಂತಹ ದೂತರಿಗೆ ಮುತ್ತಿ ನೋಟು ಪ್ರಾಣಿಗಳು, ಜಗತ್ಪಲಿಗಳು, ಜಗತ್ಪಲಿಗಳು, ಹಾವಿನ ಮರಿಗಳು, ಪಾಕದ ಮರಿಗಳು, ಈ ತರ ಪೂಜೆ ಬಲ ಕೊಟ್ಟಿದ್ದೀಯಮ್ಮ. ಮಗಳವ ಇದು ಪುಟ್ಟ ಕೊಂಪಾಳ ನಿಂಬಳೆ ಕಲಿಕ್ರಮ ಪಟ್ಟವಮ್ಮ. ಗಟ್ಟಸಮ್ಮನನ್ನು ದೈಯಣ್ಣರನ್ನು ಕುಳೋ ಹೆತ್ತಿನಲ್ಲಿ ಬರೋ ಸಿರಿ ಒಳಗೆ ಪ್ರಾಣ ಮಕ್ಕಳಲ್ಲಿ ತೂಗ ತೊಟ್ಲಲ್ಲಿ ಧನ ಧಾನ್ಯದಲ್ಲಿ ಸಿರಿ ಸಂಪತ್ತಿನಲ್ಲಿ ಮಗಳವ ರೋಜ್ಗಾರ್ ಬಂದ್ಗಾರ್ ಕುಂತ್ಗಾರ್ ಬೇಕಾರವಾಗಲಮ್ಮ. ಹತ್ತು ನಿನ್ನ ಭಕ್ತಾದಿಗಳನ್ನು, ಹತ್ತು ನಿನ್ನ ಭಕ್ತಗಳನ್ನು, ಹತ್ತು ನಿನ್ನ ಸಾನಿಕರನ್ನು, ಹತ್ತು ನಮ್ಮ ಕಾನೂನುಗಳನ್ನು ಕುಳೋ ಹೆತ್ತಿನಲ್ಲಿ ಬರೋ ಸಿರಿ ಒಳಗೆ ಪ್ರಾಣ ಮಕ್ಕಳಲ್ಲಿ ತೂಗ ತೊಟ್ಲಲ್ಲಿ ಧನ ಧಾನ್ಯದಲ್ಲಿ ಸಿರಿ ಸಂಪತ್ತಿನಲ್ಲಿ ಮಗಳವ ರೋಜ್ಗಾರ್ ಬಂದ್ಗಾರ್ ಕುಂತ್ಗಾರ್ ಬೇಕಾರವಾಗಲಮ್ಮ. ಇದು ಪುನ್ನಾಪಟ್ಟಣ ನಿಂಗೊಳ್ಳೆ ಕಲಿಕಾಪಟ್ಟಣವಮ್ಮ. ವೆಂಕಟಪ್ಪರನ್ನು ಕುಳೋ ಹೆತ್ತಿನಲ್ಲಿ ಬರೋ ಸಿರಿವಳಗೆ ಮಗಳವಾರಿ ಬಂದಂತ ಕಷ್ಟಗಳು ನಿರ್ವಹಣೆ ಮಾಡಿ ಕಾದುಬಾರಮ್ಮ. ಕಾಯಿಗಟ್ಟಮ್ಮ ನೀನು.